ಹಾಯ್ ಗೈಸ್, ಎಲ್ಲರಿಗೂ ನಮಸ್ತೆ. ನಾನು ವಿಕಾಸ್, ಮೆಡಿಕಲ್ ಸ್ಟೂಡೆಂಟ್. ಗೈಸ್, ಒಂದು ಬ್ಯಾಡ್ ನ್ಯೂಸ್ ಇದೆ. ಬ್ಯಾಡ್ ನ್ಯೂಸ್ ಕಾಮನಾಗಿ ಹೇಳೋದು ಬೇಕಾಗಿರಲಿಲ್ಲ, ಬಟ್ ಹೇಗೆ ಗುಡ್ ನ್ಯೂಸ್ ಹೇಳ್ತಿದ್ದೀವೋ ಅದೇ ರೀತಿ ಒಂದು ಬ್ಯಾಡ್ ನ್ಯೂಸ್ ಬಂದುಬಿಟ್ಟಿದೆ. ಸೊ ಮೆಂಟಲಿ ಪ್ರಿಪೇರ್ ಆಗಿರಲಿ ಅನ್ನೋದಕ್ಕೋಸ್ಕರ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ಏನಂದರೆ, ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಬಿಟ್ಟ ಮೇಲೆ ಒಂದಷ್ಟು ಜನಕ್ಕೆ ಅಲಾಟ್ಮೆಂಟೇ ಆಗಿಲ್ಲ, ಈವನ್ ವಿತ್ ಗುಡ್ ಮಾರ್ಕ್ಸ್. ಓಕೆ, ಇದು ನನಗೆ ಹೇಗೆ ಗೊತ್ತಾಯಿತು ಅಂದರೆ, ನಂದು ಕೌನ್ಸಿಲಿಂಗಲ್ಲಿ ಒಬ್ಬರು ಪರ್ಸನ್ ಬರ್ತಾರೆ. ಸೊ ಅವ್ರದ್ದು ಲೈಕ್ ಅವ್ರ ಕ್ಯಾಟಗರಿಗೆ 94,000 ಸಮಥಿಂಗ್ ಏನೋ ಇದೆ, ಲೈಕ್ ಅಲಾಟ್ಮೆಂಟ್ 93,000. ಇವ್ರದ್ದು 90,000 ಇದೆ, ಆದರೂ ಅಲಾಟ್ಮೆಂಟ್ ಆಗಿಲ್ಲ, ಏನೂ ಅಲಾಟ್ಮೆಂಟ್ ಆಗಿಲ್ಲ. ನಾವೇನು ಮಾಡ್ದು ಅಂದರೆ, ಅವ್ರನ್ನ ಕೆ ಇ ಆಫೀಸ್ಗೆ ಹೋಗಿ ಬರೋಕೆ ಹೇಳಿದ್ದು. ಓಕೆ, ಅವರು ಕೆ ಇ ಆಫೀಸ್ಗೆ ಹೋದ್ಮೇಲೆ ಅವರು ಲೈಕ್ ಏನನ್ನ ಕನ್ವೆ ಮಾಡ್ತಿದ್ದಾರೆ ಅಂತ ಗೊತ್ತಿಲ್ಲ. ಅವರು ಇಲ್ಲಿ ಏನು ಮೆಸೇಜ್ನ ನಿಮಗೆ ಪ್ರೆಸೆಂಟ್ ಮಾಡ್ತೀನಿ ನೋಡ್ಕೊಳ್ಳಿ. ಈ ರೀತಿ ಅವರು ಮೆಸೇಜ್ ಮಾಡಿದ್ದಾರೆ. ಏನಂದರೆ, 30% ಆಫ್ ದಿ ಸೀಟ್ಸ್ ಅಲಾಟ್ಮೆಂಟ್ ಆಗಿದೆ ಅಂತ. ಲೈಕ್ ಓನ್ಲಿ 30% ಅಲಾಟ್ಮೆಂಟ್ ಆಗಿದೆ, ಇನ್ನು 70% ಆಗಿಲ್ಲ ಅಂತ ಹೇಳಿದ್ದಾರೆ. ಇದು ಹೇಗೆ ಅಂತ ನಂಗೆ ಅರ್ಥ ಆಗಲಿಲ್ಲ, ಏನಾಗಿದೆ ಏನು ಅಂತ. ಯಾಕೆಂದರೆ ಇದರಿಂದ ಲೈಕ್ ನನಗೆ ಅನಲೈಸಿಸ್ ಮಾಡೋಕ್ಕಾಗ್ತಿಲ್ಲ. ನಿಮ್ಗೇನಾದರೂ ಗೊತ್ತಾಗಿದ್ದರೆ ಪ್ಲೀಸ್ ಕನ್ವೆ ಮಾಡಿ. ಓಕೆ, ಬಟ್ ಏನಂದರೆ, ಒಂದು ಥಿಂಗ್ಸ್ ನೆನ್ಪಿಟ್ಕೊಳ್ಳಿ, ಇದು ತುಂಬ ಜನಕ್ಕೆ ಅಲಾಟ್ಮೆಂಟ್ ಆಗಿಲ್ಲ ಈವನ್ ವಿತ್ ಗುಡ್ ಮಾರ್ಕ್ಸ್. ನಿಮ್ಗೇನಾದರೂ ಯಾರಾದರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ, ಅಲಾಟ್ಮೆಂಟ್ ಆಗಿಲ್ಲ ಅಂದರೆ. ಓಕೆ, ಸೊ ಅವ್ರಿಗೆ ಮೇ ಬಿ ಫಸ್ಟ್ ರೌಂಡ್ ಫೈನಲ್ ರೌಂಡಲ್ಲಿ ಅಲಾಟ್ಮೆಂಟ್ ಆಗುತ್ತಂತೆ. ಓಕೆ, ಅವ್ರಿಗೆ ಈಗ ಮಾಕ್ ಅಲಾಟ್ಮೆಂಟ್ ಆಗಿಲ್ಲದೆ ಇರೋರಿಗೆ ಫೈನಲಲ್ಲಿ ಮಾಕ್ ಅಲಾಟ್ಮೆಂಟ್ ಆಗುತ್ತಂತೆ. ಇದರಿಂದ ಏನಾಗುತ್ತೆ, ಲಾಸ್ಟಲ್ಲಿ ಬಾರ್ಡರಲ್ಲಿ ಈಗ ಜನರಲ್ ಮೆರಿಟ್ಗೆ 93 ಕಟ್ ಆಫಾ. ಸೊ 93ಇಂದ 92, 91 ಆ ರೀತಿ ಫಸ್ಟ್ ರೌಂಡಲ್ಲಿ ಕಟ್ ಆಫ್ ಹೋಗ್ಬೋದು. ಓಕೆ, ಆಗ ಏನಾಗುತ್ತೆ ಅಂದರೆ, ಬಾರ್ಡಲ್ಲಿ ಈಗ ಅಲಾಟ್ಮೆಂಟ್ ಆಗಿರೋರಿಗೆ ಮೇ ಬಿ ಕಾಲೇಜ್ ಅಲಾಟ್ ಆಗದೇ ಇರ್ಬೋದು. ಓಕೆ, ಬಟ್ ಏನಂದರೆ, ಒಂದು ಇಂಪಾರ್ಟೆಂಟ್ ತಲೆಯಲ್ಲಿ ಏನಂದರೆ, ಈಗ ಅಲಾಟ್ಮೆಂಟ್ ಆಗಿದೆ, ಬಟ್ ಫಸ್ಟ್ ರೌಂಡಲ್ಲಿ ನಿಮ್ಗೇನು ಸಿಗಲಿಲ್ಲ ಅಂದರೆ ಏನೂ ತಲೆ ಕೆಡಿಸ್ಕೊಬೇಡಿ. ಫಸ್ಟ್ ರೌಂಡಲ್ಲಿ ಯಾರೂ ಅಡ್ಮಿಷನ್ ತೊಗೊಳ್ಳಲ್ಲ, ಕಾಮನಾಗಿ ಸೆಕೆಂಡ್ ರೌಂಡಲ್ಲಿ ತೊಗೊಳ್ಳೋದು. ಟಾಪ್ ಕಾಲೇಜಲ್ಲಿ ಯಾರಿಗೆ ಸಿಕ್ಕಿರುತ್ತೋ ಅವರಷ್ಟೇ ಅಲಾಟ್ಮೆಂಟ್ ತಗೊಳ್ಳೋಂಥದ್ದು. ಅದು ಬಿಟ್ಟರೆ ಬಾಟಮಲ್ಲಿ ಯಾರೂ ತಗೊಳ್ಳಲ್ಲ. ಸೊ MCCಯಿಂದ ಎಲ್ಲ ಎಕ್ಸಿಟ್ ಆದರೆ ಇಲ್ಲಿಂದ ಮತ್ತೆ ಮೇಲ್ ಬರ್ತಾರಲ್ಲ, ಆಗ ಲಾಸ್ಟಲ್ಲಿರೋರಿಗೆ ಕಾಲೇಜ್ ಅಲಾಟ್ಮೆಂಟ್ ಆಗುತ್ತೆ. ಸೆಕೆಂಡ್ ರೌಂಡಲ್ಲಿ ಫೈನಲ್ ಅಲಾಟ್ಮೆಂಟ್ ತಗೊಳ್ಳೋಂಥದ್ದು, ಅಡ್ಮಿಷನ್ನು ತಗೊಳ್ಳೋಂಥದ್ದು. ಸೊ ನಿಮಗೆ ಕಾಲೇಜ್ ಸಿಕ್ಕಿ ಏನಾದರೂ ಕಾಲೇಜ್ ಸಿಗಲಿಲ್ಲ ಅಂದರೆ ಫೈನಲ್ ರಿಸಲ್ಟಲ್ಲಿ ನೀವೇನೂ ತಲೆ ಕೆಡಿಸ್ಕೊಬೇಡಿ. ಸೆಕೆಂಡ್ ರೌಂಡಲ್ಲೇ ಎಲ್ಲ ಅಡ್ಮಿಷನ್ ತಗೊಳ್ಳೋದ್ರಿಂದ ಸೆಕೆಂಡ್ ರೌಂಡಲ್ಲಿ ನಿಮಗೆ ಪಕ್ಕಾ ಸಿಗುತ್ತೆ. ಓಕೆ, ಏನೂ ತಲೆ ಕೆಡಿಸ್ಕೊಬೇಡಿ. ಮತ್ತು ಈಗ ನಾವು ಪ್ರೆಡಿಕ್ಟ್ ಮಾಡಿದ್ದೀವಲ್ಲ ವೇರಿಯೇಷನ್ನು, ಅದು ಹೇಗಾಗುತ್ತೆ ಅಂತ ಹೇಳಕ್ಕೆ ಬರಲ್ಲ ಈಗ. ಯಾಕೆಂದರೆ ತುಂಬ ಜನಕ್ಕೆ ಅಲಾಟ್ಮೆಂಟೇ ಆಗಿಲ್ಲ ಅಂತ ಹೇಳ್ತಿದ್ದಾರೆ. ಮತ್ತು ಏನಾದರೂ ಸೀಟ್ ಇನ್ಕ್ರೀಸ್ ಆಯಿತು ಅಂದರೆ ನಿಮಗೆ ಪ್ಲಸ್ ಪಾಯಿಂಟ್ ಇರುತ್ತೆ. ಸೀಟ್ ಇನ್ಕ್ರೀಸ್ಗೆ ಬೇಡ್ಕೊಳ್ಳಿ ದೇವ್ರ ಹತ್ರ. ಓಕೆ, ನಾನು ಬೇಡ್ಕೊಳ್ತೀನಿ, ಒಳ್ಳೇದಾಗಲಿ. ಓಕೆ, ಎಲ್ಲರಿಗೂ ಸೀಟ್ ಸಿಗಲಿ ಅಂತ ಭಾವಿಸ್ತೀನಿ. ಓಕೆ, ಇನ್ನೇನಾದರೂ ಇತ್ತು ಅಂದರೆ ಕಮೆಂಟ್ ಮಾಡಿ. ಓಕೆ, ಆದಷ್ಟು ಜನಕ್ಕೆ ಶೇರ್ ಮಾಡಿ. ಯಾಕೆಂದರೆ ಬಾರ್ಡಲ್ಲಿ ಇದ್ದೀರಾ ಅಂದರೆ ಒಂದು ಸ್ವಲ್ಪ ಡೌಟ್ಫುಲ್ನೆಸ್ ಕ್ರಿಯೇಟ್ ಆಗ್ತಿದೆ. ಮತ್ತು ತುಂಬ ಜನಕ್ಕೆ ಅಲಾಟ್ಮೆಂಟ್ ಆಗಿಲ್ಲ ಅಂದರೆ ಅವ್ರಿಗೆ ಏನೂ ಟೆನ್ಷನ್ ಮಾಡ್ಕೊಬೇಡಿ, ಫಸ್ಟ್ ರೌಂಡಲ್ಲಿ ಅಲಾಟ್ಮೆಂಟ್ ಆಗುತ್ತಂತೆ. ಓಕೆ, ಮತ್ತು ಏನಾದರೂ ಫೋಟೋ ಹಾಕಿದ್ನಲ್ಲ, ಆ ಫೋಟೋದಲ್ಲಿ ನಿಮ್ಗೆ ಏನಾದರೂ ಅರ್ಥ ಆಯಿತು ಅಂದರೆ ಪ್ಲೀಸ್ ಎಕ್ಸ್ಪ್ಲೈನ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ಗೊತ್ತಿದ್ದರೆ. ಓಕೆ, ಇದರಿಂದ ಏನಾದರೂ ಇನ್ಫಾರ್ಮೇಷನ್ ನನಗೆ ಅರ್ಥ ಆಯಿತು ಅಂದರೆ ನಾನು ನಿಮಗೆ ಮತ್ತೆ ವೀಡಿಯೋ ಮಾಡಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ, ವಿಡಿಯೋ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು, ಬಾಯ್.